ಆರೋಪ ಪ್ರತ್ಯಾರೋಪಗಳನ್ನು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಒಂದು ಬೇಸಿಕ್ ಪ್ರಶ್ನೆ ಇದೆ. ಮೆಟ್ರೋ ದರ ಏರಿಕೆಗೆ ಕಾರಣ ಆಗ್ತಾ ಇರೋದು ಯಾರು? ಪದೇ ಪದೇ ಏರಿಕೆ ಆಗ್ತಾ ಇದೆ. ಕಳೆದ ವರ್ಷ 70% ಜಾಸ್ತಿ ಆಯಿತು, ಈ ಬಾರಿ 5% ಜಾಸ್ತಿ. ಯಾರು ಕಾರಣ ಹಂಗಿದ್ರೆ? ನಾವಲ್ಲ ಅಂತ ಇವರೇ ಹೇಳ್ಕೊಳ್ತಾ ಇದ್ದಾರೆ. ಒಳ್ಳೆದಾದಾಗ ನಾವು, ಕೆಟ್ಟದಾದ್ರೆ ಅವರು. ಎರಡೂ ಕಡೆಯಿಂದಲೂ ಕೂಡ ಇದೇ ನೀತಿ. ಮೆಟ್ರೋ ವಿಸ್ತರಣೆಯಾದಾಗ ಅದರ ಕ್ರೆಡಿಟ್ ನಮಗೆ ಬೇಕು, ಮೆಟ್ರೋದಲ್ಲಿ ದರ ಏರಿಕೆಯಾದಾಗ ಅದರ ನಮ್ದಲ್ಲ, ಅದಕ್ಕೆ ಮೋದಿ ಕಾರಣ ಅಂತ ಇವರು, ಇಲ್ಲ ರೀ ಸಿದ್ದರಾಮಯ್ಯ ಕಾರಣ ಅಂತ ಅವರು. ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ. ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ವರದಿಯನ್ನು ಕೊಡುತ್ತೆ. ಆ ವರದಿ ಆಧಾರದ ಮೇಲೆ BMRCL ಬೋರ್ಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. BMRCL ಬೋರ್ಡ್ ಅಲ್ಲಿ ಕೇಂದ್ರದ 5 ಜನ, ರಾಜ್ಯದ 5 ಜನ ಅಧಿಕಾರಿಗಳಿದ್ದಾರೆ. ಬಟ್ ಕೇಂದ್ರದ 5 ಜನ ಅಧಿಕಾರಿಗಳ ಪೈಕಿ ಚೇರ್ಮನ್ಗೆ ವೋಟಿಂಗ್ ಪವರ್ ಇಲ್ಲ. ಅಲ್ಲಿಗೆ ಕೇಂದ್ರದ 4, ರಾಜ್ಯದ್ದು 5. ರಾಜ್ಯದ ಅಧಿಕಾರಿಗಳು ಬೆಲೆ ಏರಿಕೆ ಆಗಬೇಕು ಅಂತ ಬಯಸಿದ್ರೆ ಬೆಲೆ ಏರಿಕೆ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನೇ ಬಿಜೆಪಿ ಹೇಳ್ತಾ ಇರೋದು. ನಾವಲ್ಲ ಅದಕ್ಕೆ ಕಾರಣ, ಅವರು ಕಾರಣ. ಬಟ್ ಕಾಂಗ್ರೆಸ್ ಹೇಳ್ತಾ ಇರೋದು ಮೆಟ್ರೋ ದರ ಏರಿಕೆಗೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡಿರೋದು ಕೇಂದ್ರ ಸರ್ಕಾರ. ದರ ಏರಿಕೆಗೆ ಸಂಬಂಧಿಸಿದಂತೆ ಕಮಿಟಿ ಮಾಡೋದು ಕೇಂದ್ರ ಸರ್ಕಾರ. ಮತ್ತು 2002ರ ಕಾಯ್ದೆಯಲ್ಲಿ ಸ್ಪಷ್ಟವಾದಂತ ಉಲ್ಲೇಖ ಇದೆ, ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ, ಮಾಡಲೇಬೇಕು ಅಂತಿದೆ. ಅದರಂತೆ ಆಗ್ತಿದೆ, ನಾವಲ್ಲ ಕಾರಣ ಅಂತ ಇವರು ಹೇಳ್ತಾ ಇರೋದು. ಇದರ ಮಧ್ಯೆ ಜನ ಸಫರ್ ಆಗ್ತಾ ಇದ್ದಾರೆ. 101% ಕಳೆದ ಬಾರಿ ಜಾಸ್ತಿ ಮಾಡಿದ್ರು, ಆಕ್ರೋಶದ ಬಳಿಕ 70ಕ್ಕೆ ಇಳಿಸಿದ್ರು, ಈಗ ಮತ್ತೆ 5% ಜಾಸ್ತಿ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಮೆಟ್ರೋ ದರ ಇರೋದು ಕರ್ನಾಟಕದಲ್ಲೇ, ಅತ್ಯಂತ ಕಡಿಮೆ ಫೆಸಿಲಿಟಿ ಇರೋದು ಕರ್ನಾಟಕದಲ್ಲೇ. ಕರ್ನಾಟಕದಲ್ಲಿ ಪಾಸ್ಗಳನ್ನು ಕೊಡಲ್ಲ. ಅದು ದಿವ್ಯಾಂಗರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಯಾರಿಗೂ ಪಾಸ್ ಕೊಡುವಂತ ವ್ಯವಸ್ಥೆ ಇಲ್ಲ. ಬೇರೆ ಬೇರೆ ಡಿಸ್ಕೌಂಟ್ಗಳನ್ನು ಕೊಡುವಂತ ವ್ಯವಸ್ಥೆ ಇಲ್ಲ. ಬೇರೆ ಮೆಟ್ರೋಗಳಲ್ಲಿದೆ, ದಿಲ್ಲಿಯಲ್ಲಿದೆ, ಕೊಚ್ಚಿಯಲ್ಲಿದೆ, ಬೇರೆ ಮೆಟ್ರೋಗಳಲ್ಲಿದೆ, ನಮ್ಮಲ್ಲಿಲ್ಲ. ಕಡಿಮೆ ಅವಕಾಶ ಇರೋದು, ಕಡಿಮೆ ಅನುಕೂಲಗಳಿರೋದು ನಮ್ಮಲ್ಲೇ, ಹೆಚ್ಚು ಬೆಲೆ ಇರೋದು ನಮ್ಮಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.